ನಮಸ್ಕಾರ, ನಾನು ಡಾಕ್ಟರ್ ಪ್ರಭಾ ಮಠಪತಿ, ಶುಭ್ರ ಆರೋಗ್ಯಧಾಮ, ಮಹಾಲಕ್ಷ್ಮಿ ಲೇಔಟ್, ಬೆಂಗಳೂರು. ಇವತ್ತು ನಾವು ಹೆಲ್ದಿ ವೇ ಆಫ್ ಡ್ರಿಂಕಿಂಗ್ ವಾಟರ್ ಅಂತ ಹೇಳ್ತೀವಿ. ಹೆಲ್ದಿ ವೇ ಆಫ್ ಡ್ರಿಂಕಿಂಗ್ ವಾಟರ್ ಇದ್ರ ಬಗ್ಗೆ ಮಾತಾಡೋಣ. ಸೊ 5 ಪಾಯಿಂಟ್ಸ್ ಶುಡ್ ಬಿ ರಿಮೆಂಬರ್ಡ್. ಫಸ್ಟ್ ಒನ್, ಡೋಂಟ್ ಡ್ರಿಂಕ್ ಚಿಲ್ಡ್ ವಾಟರ್. ಬೇಸಿಗೆ ಕಾಲದಲ್ಲಾಗಲಿ ಯಾವುದೇ ಕಾಲದಲ್ಲಾಗಲಿ ಡೋಂಟ್ ಡ್ರಿಂಕ್ ಚಿಲ್ಡ್ ವಾಟರ್. ಫ್ರಿಜ್ಜಲ್ಲಿ ತೆಗೆಯೋದು, ನೀರು ಕುಡಿಯೋದು ಬೇಡ. ಸೆಕೆಂಡ್ ಥಿಂಗ್, ಡೋಂಟ್ ಡ್ರಿಂಕ್ ವಾಟರ್ ಇಮಿಡಿಯೇಟ್ಲಿ ಆಫ್ಟರ್ ದ ಫುಡ್. And don't drink water while walking, while talking, while chit-chatting, while watching the TV, while hearing some other thing. And don't drink water during physical activities. ಯೋಗ ಮಾಡ್ತಾ ಇದ್ದೀರಾ, ಪ್ರಾಣಾಯಾಮ ಮಾಡ್ತಾ ಇದ್ದೀರಾ, ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾ ಇನ್ ಬಿಟ್ವೀನ್ ಬಾಯಾರಿಕೆ ಆಯ್ತು ನೀರು ಕುಡಿಯೋದು, ಇಟ್ ಶುಡ್ ಬಿ ಅವಾಯ್ಡೆಡ್. ಅಂಡ್ ಡೋಂಟ್ ಟೇಕ್ ಅ ಬಿಗ್ ಗಲ್ಪ್ ಆಫ್ ವಾಟರ್. ದೊಡ್ಡ ಗಲ್ಪಲ್ಲಿ ನೀರನ್ನು ಕುಡಿಬಾರ್ದು. ಸಿಪ್ ಬೈ ಸಿಪ್, ಸ್ಮಾಲ್ ಸಿಪ್ ಬೈ ಸಿಪ್ ಕೂತ್ಕೊಂಡು ಆರಾಮಾಗಿ ನೀರು ಕುಡಿರಿ. ದಿಸ್ 5 ಪಾಯಿಂಟ್ಸ್ ಶುಡ್ ಬಿ ರಿಮೆಂಬರ್ಡ್. ಜನರಲ್ ಆಗಿ ನನಗೆ ಕೇಳ್ತಾ ಇರ್ತಾರೆ, ನಾನು ಎಷ್ಟು ನೀರನ್ನು ಕುಡಿಬೇಕು ಡಾಕ್ಟ್ರೆ ಇವತ್ತು ಅಂತ ಕೇಳ್ತಾರೆ. ನಾನು ಇವತ್ತು 2 ಲೀಟರ್ಸ್ ಅಂತೂ ನನಗೆ ಕಂಪಲ್ಸರಿ ಕುಡಿಲೇಬೇಕು, ಇಲ್ಲಾಂದರೆ ನಂಗೆ ಆಗೋದೇ ಇಲ್ಲ ಅಂತ. ದಿಸ್ ಈಸ್ ನಾಟ್ ದ ವೇ. ಇಟ್ ಈಸ್ ನಾಟ್ ಅಬೌಟ್ ದ how many glasses, it is not about the how many liters, it is not about the how many bottles. It is some factors. There are 3 important factors for the water. Healthy drinking water anta heltivi. Healthy way to drink water. There are 3 important factors. One is age. Second one is health. Third one is weight. According to the age, ಚಿಕ್ಕ ಮಕ್ಕಳಲ್ಲಿ ತುಂಬ ಆಟ ಆಡ್ತಾ ಇದ್ದಾರೆ, ತುಂಬ ಬಾಯಾರಿಕೆ ಆಗುತ್ತೆ, ಅವ್ರಿಗೆ ನೀರು ಕುಡೀಲಿ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ನೀರು ಕುಡೀಲಿ. ಡೋಂಟ್ ಫೋರ್ಸ್. ಅವ್ರಿಗೆ ಯಾವಾಗ ಎಷ್ಟು ಬಾಯಾರಿಕೆ ಆಗುತ್ತೋ ಅಷ್ಟು ನೀರು ಕುಡಿ. ಸಮ್ಮರಲ್ಲಿ ಯೂಶ್ವಲಿ ಜಾಸ್ತಿ ನೀರು ಕುಡಿಸಿ, ಜಸ್ಟ್ ಟು ಹೈಡ್ರೇಟ್ ಯುವರ್ ಬಾಡಿ. ಡಿಹೈಡ್ರೇಷನ್ ಆಗಬಾರ್ದು, ಹೈಡ್ರೇಟ್ ಆಗಿರಬೇಕು ಅನ್ನೋದಕ್ಕೆ ಸ್ವಲ್ಪ ಜಾಸ್ತಿ ನೀರು ಕುಡಿಬೇಕು. ಡಿಪೆಂಡ್ಸ್ ಅಪಾನ್ ದೇರ್ ಆಕ್ಟಿವಿಟಿ, ಡಿಪೆಂಡ್ಸ್ ಅಪಾನ್ ದೇರ್ ಥರ್ಸ್ಟ್, ದೇ ವಿಲ್ ಡ್ರಿಂಕ್ ದ ವಾಟರ್. ಆ್ಯಂಡ್ ಸೆಕೆಂಡ್ ಥಿಂಗ್, ಡಿಪೆಂಡ್ಸ್ ಅಪಾನ್ ದೇರ್ ಹೆಲ್ತ್. ನಾರ್ಮಲ್ ಹೆಲ್ದಿ ಆಗಿರೋರು ನಾರ್ಮಲ್ ಆಗಿ ಥರ್ಸ್ಟ್ ಬಾಯಾರಿಕೆ ಯಾವಾಗ ಆಗುತ್ತೋ ಆವಾಗ ನೀರು ಕುಡಿಬೇಕು. ನಾರ್ಮಲ್ ಆಗಿ ಹೆಲ್ದಿ ಆಗಿರೋರು ಅಂತ ಅಂದರೆ ಅಕಾರ್ಡಿಂಗ್ ಟು ದ ಡೈಟ್ ಆ್ಯಂಡ್ ನ್ಯೂಟ್ರಿಷನ್ ಏನು ಹೇಳುತ್ತೆ ಅಂತ ಅಂದರೆ 1 ಲೀಟರ್ ಪರ್ 20 kg ಅಂತ ಹೇಳ್ತೇವೆ. 20 kg ವೇಟ್ ಇದ್ರೆ 1 ಲೀಟರ್ ವಾಟರ್ ಶುಡ್ ಬಿ ಕನ್ಸ್ಯೂಮ್ಡ್ ಅಂತ ಹೇಳ್ತೀವಿ. ಸೊ ನೀವು 40 kg ಇದ್ದಾಗ ಅದು 2 ಲೀಟರ್. ನೀವು 60 kg ಇದ್ದಾಗ that is again 3 liters. So you increase your amount of water according to this in a healthy way ಅಂತ ಹೇಳ್ತೀವಿ. ಥರ್ಡ್ ಪಾಯಿಂಟ್, ಏಜ್ ಆಯಿತು, ಹೆಲ್ತ್ ಆಯಿತು. ನಾನು ಹೇಳ್ದಂಗೆ ವೇಟ್, ವಾಟ್ ಐ ಟೋಲ್ಡ್ ನಾವ್ ಇಟ್ ಇಸ್ ವೇಟ್. 20 kgಗೆ 1 ಲೀಟರ್ ಅಂತ ಹೇಳ್ತೀವಿ. ಹೆಲ್ತ್ ಅಂತ ಬಂದಾಗ ಹೆಲ್ದಿ ಆಗಿದ್ದೀರಾ, ಅನ್ಹೆಲ್ದಿ ಆಗಿದ್ದೀರಾ. ಎಷ್ಟೋ ಸಾರಿ ಎಷ್ಟೋ ಡಿಸಾರ್ಡರ್ಸಲ್ಲಿ, ಎಷ್ಟೋ ಡಿಸೀಸಸ್ಸಲ್ಲಿ ತುಂಬ ಬಾಯಾರಿಕೆ ಆಗುತ್ತೆ ನಿಮಗೆ. ಸೊ ಆ ಟೈಮಲ್ಲಿ ಎಷ್ಟು ನಿಮಗೆ ಬಾಯಾರಿಕೆ ಆಗುತ್ತೋ ಅಷ್ಟನ್ನು ಕುಡೀರಿ. ಎಷ್ಟೋ ಯೂರಿನ್ ಪ್ರಾಬ್ಲಮ್ಸ್ ಇರೋರಿಗೆ, ಎಷ್ಟೋ ನಿಮಗೆ ಕಿಡ್ನಿ ಡಿಸಾರ್ಡರ್ಸ್ ಇರೋರಿಗೆ ನಾವು ಮಿನಿಮಮ್ ಅಮೌಂಟಲ್ಲಿ ನೀರು ಕುಡಿಬೇಕು ಅಂತ ಹೇಳಿರ್ತೀವಿ. ದ್ಯಾಟ್ ಶುಡ್ ಬಿ ರಿಸ್ಟ್ರಿಕ್ಟೆಡ್ ಟು ದೇರ್ ಬಾಡಿ. ಅದಕ್ಕೆ ಅವರು ಅಷ್ಟೇ ನೀರು ಕುಡಿಬೇಕು ಅಂತ ಹೇಳ್ತಾರೆ. ಸೊ ಈ ನೀರು ಕುಡಿಯೋದು ಅಂತ ಏನು ಹೇಳ್ತೀವಿ, ವೇಸ್ ಆಫ್ ಡ್ರಿಂಕಿಂಗ್ ವಾಟರ್ ಡಿಪೆಂಡ್ಸ್ ಅಪಾನ್ ದೇರ್ ಆಕ್ಟಿವಿಟಿ, ಡಿಪೆಂಡ್ಸ್ ಅಪಾನ್ ದೇರ್ ವೇಟ್, ಡಿಪೆಂಡ್ಸ್ ಅಪಾನ್ ದೇರ್ ಹೆಲ್ತ್ ಅಂಡ್ ಡಿಪೆಂಡ್ಸ್ ಅಪಾನ್ ದ ಏಜ್. ಇಟ್ ಈಸ್ ನಾಟ್ ಅಬೌಟ್ ದ ನಂಬರ್ ಆಫ್ ಗ್ಲಾಸಸ್, ಇಟ್ ಈಸ್ ನಾಟ್ ಅಬೌಟ್ ದ ನಂಬರ್ ಆಫ್ ಬಾಟಲ್ಸ್, ಇಟ್ ಈಸ್ ನಾಟ್ ಅಬೌಟ್ ದ ನಂಬರ್ ಆಫ್ ಲೀಟರ್ಸ್. ಸೊ ಪ್ಲೀಸ್ ಡ್ರಿಂಕ್ ವಾಟರ್ and avoid these 5 important things. That is, don't drink chilled water and don't drink water while walking, talking, chit-chatting, and don't drink water immediately after the food, and don't drink water with a big gulp ಅಂತ ಅಂದಾಗ ಮೇಲೆ ಎತ್ಕೊಂಡು, ಗ್ಲಾಸೆಲ್ಲ ಮೇಲೆ ಎತ್ಕೊಂಡು ಒಂದೇ ಗಲ್ಪಲ್ಲಿ ದೊಡ್ಡ ಗಲ್ಪಲ್ಲಿ ನೀರನ್ನು ಕುಡಿದ್ಬಿಡ್ತಾರೆ. ಸೊ ಹಾಗೆಲ್ಲ ಕುಡಿಬಾರ್ದು. 1 ಗ್ಲಾಸ್ ನೀವು ನೀರು ತಗೊಂಡ್ರಿ ಅಂತ ಅಂದರೆ ಇಟ್ ಶುಡ್, ವೆನ್ ಯು ಆರ್ ಡ್ರಿಂಕಿಂಗ್ ದ ವಾಟರ್, ಯುವರ್ ವಾಟರ್ ಶುಡ್ ಮಿಕ್ಸಸ್ ವಿತ್ ಯುವರ್ ಸಲೈವಾ. ಸೊ ಸಿಪ್ ಬೈ ಸಿಪ್ ನೀರು ಕುಡೀರಿ, ಅದು ಬಾಯಲ್ಲೂ ಹೋಗಿ ಸಲೈವಲ್ಲೂ ಮಿಕ್ಸ್ ಆಗಿಬಿಡುತ್ತೆ. ಸೊ ಇಟ್ ಆಕ್ಟ್ಸ್ ಆವಾಗ ಡಿಟಾಕ್ಸ್ ಆಗಿ ಕೆಲಸ ಮಾಡುತ್ತೆ ವಾಟರು. ಅರ್ಲಿ ಮಾರ್ನಿಂಗ್ ಎಂಟಿ ಸ್ಟಮಕ್ ಕಂಪಲ್ಸರಿ ವಾಟರ್ ಕುಡೀರಿ ಅಂತ ಹೇಳ್ತೀವಿ. ಎಷ್ಟೋ ಜನಕ್ಕೆ ವಾರ್ಮ್ ವಾಟರ್ ಕುಡೀರಿ ಅಥವಾ ನಾರ್ಮಲ್ ಆಗಿ ಇರೋ ವಾಟರ್ ಕುಡೀರಿ ಅಂತ ಹೇಳ್ತೀವಿ. ಎದ್ದ ತಕ್ಷಣ ವಿದೌಟ್ ಬ್ರಷಿಂಗ್ ಸಲೈವ ಏನು ಇರುತ್ತೆ ಅದನ್ನ ನೀವು ಸ್ಪಿಟ್ ಮಾಡಬೇಡಿ. ಅಲಾಂಗ್ ವಿತ್ ದ್ಯಾಟ್ ಯು ಡ್ರಿಂಕ್ ಅ ಗ್ಲಾಸ್ ಆಫ್ ವಾಟರ್ ಅಂತ ಹೇಳ್ತೀನಿ. ಅ ಗ್ಲಾಸ್ ಆಫ್ ವಾಟರ್ ಇಮಿಡಿಯೇಟ್ಲಿ after when you are waking up from the bed. This is very important thing. ಇದು ನಾರ್ಮಲ್ ಡಿಟಾಕ್ಸ್ ಅಂತ ಹೇಳ್ತೀವಿ. ಅರ್ಲಿ ಮಾರ್ನಿಂಗ್ ಡಿಟಾಕ್ಸ್ ಆಗಿಬಿಡುತ್ತೆ. ನಿಮ್ಮ GI ಟ್ರ್ಯಾಕ್ಟ್ ಅಂತ ಹೇಳ್ತೀವಿ, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್, ಇದು ಡಿಟಾಕ್ಸ್ ಆಗಿಬಿಡುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಹೇಳಿದಾಗೆ
ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ಡೋಂಟ್ ಡ್ರಿಂಕ್ ವಾಟರ್ ಇನ್ ಬಿಟ್ವೀನ್ ದ ಫಿಸಿಕಲ್ ಆಕ್ಟಿವಿಟೀಸ್. ಸೊ ಡ್ರಿಂಕ್ ವಾಟರ್ ಬಿಫೋರ್ ಗೋಯಿಂಗ್ ಟು ಫಿಸಿಕಲ್ ಆಕ್ಟಿವಿಟೀಸ್. ವಾಕಿಂಗ್ ಹೋಗ್ಬೇಕಾ, ನೀರು ಕುಡ್ಕೊಂಡು ಸ್ವಲ್ಪ ಕೂತ್ಕೊಂಡು ಆಮೇಲೆ ಹೋಗಿ. ನೀವು ಪ್ರಾಣಾಯಾಮ ಮಾಡಬೇಕಾ, ಯೋಗ ಮಾಡಬೇಕಾ, ಆಸನ ಮಾಡಬೇಕಾ, ಜುಂಬಾ ಕ್ಲಾಸಿಗೆ ಹೋಗ್ತೀರಾ, ಜಿಮ್ಮಿಗೆ ಹೋಗ್ತೀರಾ, ಫಸ್ಟ್ ಯು ಡ್ರಿಂಕ್ ವಾಟರ್, then you go for your physical activity. Don't drink in between and don't interrupt your any physical activity due to this water. So this is what today. ಮುಂದಿನ ಎಪಿಸೋಡಲ್ಲಿ ಮತ್ತೆ ಬೇರೆ ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.